ನಮ್ಮ ಹುಡುಗರಿಗೆ 28 ಇಂದ 30 ವರ್ಷ ಆಗ್ತಾ ಇದ್ದಂಗೆ ಒಂದು ಸೊಸೈಟಲ್ ಪ್ರೆಷರ್ ಶುರು ಆಗುತ್ತೆ. ಬೆಂಗಳೂರಲ್ಲಿ ಇದ್ಯಾ ಒಂದು ಸ್ವಂತ ಮನೆ ತಗೊಂಡಿಲ್ಲ ಅಂದ್ರೆ ಹೆಂಗೆ? ಒಂದು ಮನೆ ತಗೊಂಡ್ಬಿಡು, ಆರಾಮಾಗಿ ಸೆಟ್ಲ್ ಆಗ್ಬಿಡು. ರೆಂಟ್ ಬದಲು ಹೋಮ್ ಲೋನ್ EMI ಕಟ್ಬೋದಲ್ವಾ? ಗಾಯ್ಸ್ ರಿಲ್ಯಾಕ್ಸ್ ರುಕೋ ಜರಾ ಸಬರ್ ಕರೋ. ನಾವಿರೋದು ಇವಾಗ 2026 ಅಲ್ಲಿ. ಅರ್ಲಿ 2000s ಅಲ್ಲಿ ಇಂಡಿಯಾದ ಟಾಪ್ ಟೈರ್ 1 ಸಿಟೀಸ್ಗಳಾದ ಮುಂಬೈ ಹಾಗೂ ಬೆಂಗಳೂರುಗಳಲ್ಲಿ 1 ಸ್ಕ್ವೇರ್ ಫೀಟ್ ನ ವ್ಯಾಲ್ಯೂ 1,000ದಿಂದ 4,000 ರೂಪಾಯಿ ಇತ್ತು. ಡ್ಯೂ ಟು ರ್ಯಾಪಿಡ್ ಗ್ರೋತ್ ಅಂಡ್ ಎಕ್ಸ್ಪೆನ್ಷನ್ ಇವತ್ತು ಮುಂಬೈಯಲ್ಲಿ 1 ಸ್ಕ್ವೇರ್ ಫೀಟ್ ನ ವ್ಯಾಲ್ಯೂ ಆನ್ ಅಂಡ್ ಆವರೇಜ್ 40ರಿಂದ 50,000 ರೂಪಾಯಿ ಇದೆ. ಅಂಡ್ ನಮ್ಮ ಬೆಂಗಳೂರಲ್ಲಿ 9ರಿಂದ 10,000 ರೂಪಾಯಿ ಇದೆ. ದಟ್ ಈಸ್ ಆಲ್ಮೋಸ್ಟ್ 10x ಆಫ್ ಗ್ರೋತ್. ಇವಾಗ ಹೈವೇ ಹೋರ್ಡಿಂಗ್ಸ್ಗಳ ಮೇಲೆ ನ್ಯೂಸ್ ಪೇಪರಲ್ಲಿ ಬಿಲ್ಡರ್ಸ್ ಕಂಪ್ನಿಗಳು ಇನ್ನೇನು 4-5 ಮನೆಗಳು ಮಾತ್ರ ಬಾಕಿ ಇದೆ, ಇದನ್ನೆಲ್ಲ ಸೋಲ್ಡ್ ಔಟ್ ಆಗೋಗ್ತಾ ಇದೆ, ಕಾಲ್ ಮಾಡಿ ಬುಕ್ ಮಾಡಿ ಅಂತ ಅಂದ್ಬಿಟ್ಟು ಒಂದಷ್ಟು ಆ್ಯಡ್ಸ್ಗಳನ್ನ ಕೊಟ್ಟಿರ್ತಾರೆ, ಅದನ್ನ ನೀವು ನೋಡೇ ಇರ್ತೀರಾ. ಬಟ್ ಇನ್ ರಿಯಾಲಿಟಿ ರೇರಾ ವೆಬ್ಸೈಟ್ ಹೋಗಿ ಆ ಬಿಲ್ಡರ್ಸ್ ಕಂಪ್ನಿ ಫ್ಲ್ಯಾಟ್ನ ಚೆಕ್ ಮಾಡಿದಾಗ 40 to 50% ಖಾಲಿನೇ ಇತ್ತು. ಸೊ ದ ಕ್ವಶನ್ ಈಸ್, ಪ್ರಾಪರ್ಟೀಸ್ ಅವೈಲೇಬಲ್ ಇದ್ರೂ ಕೂಡ ಕಂಟಿನ್ಯೂಸ್ ಆಗಿ ಪ್ರೈಸ್ಗಳು ಏನಕ್ಕೆ ರೈಸ್ ಆಗ್ತಾ ಇದೆ? We know housing is expensive. Tonight we are in the grips of a housing crisis and it's no ಮಿಡಲ್ ಕ್ಲಾಸ್ ಜನ ಮತ್ತೆ ಯಾಕೆ ಈ ರಿಯಲ್ ಎಸ್ಟೇಟ್ ಫೈನಾನ್ಷಿಯಲ್ ಟ್ರ್ಯಾಪ್ಗೆ ಸಿಗಾಕೊಳ್ತಾ ಇದ್ದಾರೆ? ಮೋಸ್ಟ್ ಇಂಪಾರ್ಟೆಂಟ್ಲಿ, ಕ್ಯಾನ್ ಯು ಏಬಲ್ ಟು ಅಫೋರ್ಡ್ ಎ ಹೋಮ್ ಇನ್ 2026? ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್, ನಾನು ತೇಜಸ್ ಆ್ಯಂಡ್ ಯು ವಾಚಿಂಗ್ ವುಲ್ಫ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್. ಯೂಶುವಲಿ ನಮ್ಮ ಸೊಸೈಟಿಯಲ್ಲಿ ಒಂದು ರೂಲ್ ಬುಕ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ, ಒಂದು ಒಳ್ಳೆ ಕೆಲಸಕ್ಕೆ ಸೇರ್ಕೋ, EMIಲಿ ಮನೆ ತಗೋ, ಆರಾಮಾಗಿ ಸೆಟ್ಲ್ ಆಗೋ ಅಂತ. ಬಟ್ ಡೋಂಟ್ ಯು ಥಿಂಕ್ ಇಟ್ಸ್ ಎ ಡೆಡ್ ಎಂಡ್? ಮೇ ಬಿ ಈ ಲಾಜಿಕ್ ನಮ್ಮ ಪೇರೆಂಟ್ಸ್ ಜನರೇಷನ್ ಅಲ್ಲಿ ವರ್ಕ್ ಆಗ್ತಿತ್ತು ಏನೋ, ಬಿಕಾಸ್ ಆ ಟೈಮಲ್ಲಿ ಒಂದು ಮನೆ ವ್ಯಾಲ್ಯೂ ಅವರ ಆನ್ಯುವಲ್ ಇನ್ಕಮ್ಗಿಂತ 2x ಅಥವಾ 3x ಅಲ್ಲಿ ಮಾತ್ರ ಇರ್ತಾ ಇತ್ತು. ಅಂಡ್ ಆಲ್ಸೋ ಅವರ ಹೋಮ್ ಲೋನ್ನ EMI ಮಂತ್ಲಿ ಇನ್ಕಮ್ನ 25 to 30% ಮಾತ್ರ ಇತ್ತು. ಅಂಡ್ ಇವತ್ತಿನ ಜನರೇಷನ್ಗೆ ಅದನ್ನ ಟ್ಯಾಲಿ ಮಾಡಿದ್ರೆ ಆಲ್ಮೋಸ್ಟ್ 60% ಆಫ್ ದ ಇನ್ಕಮ್ EMI ಹೋಮ್ ಲೋನ್ಗೆ ಹೋಗ್ತಾ ಇದೆ. ಆದ್ರೆ ನೀವು ಅನ್ಕೋಬಹುದು, ಮೇ ಬಿ ಪ್ರಾಪರ್ಟಿ ಬೈ ಮಾಡ್ತಾ ಇರೋರು ಜಾಸ್ತಿ ಇದ್ದಾರೆ, ಅದಕ್ಕೆ ಪ್ರೈಸಸ್ಗಳು ಜಾಸ್ತಿ ಆಗ್ತಾ ಇದೆ ಅಂತ. ಬಟ್ ಯು ಆರ್ ರಾಂಗ್. ಆಕ್ಚುಲಿ ರಿಪೋರ್ಟ್ಸ್ ಪ್ರಕಾರ ಇಂಡಿಯಾದಲ್ಲಿ 12.4% ಅಷ್ಟು ಅರ್ಬನ್ ವೇಕೆನ್ಸಿ ರೇಟ್ ಇದೆ. ಅಂದ್ರೆ 1 in 8 ಹೋಮ್ಸ್ ಖಾಲಿನೇ ಇದೆ. ಆಲ್ಮೋಸ್ಟ್ 1.1 CR ಮನೆಗಳು ವೇಕೆಂಟ್ ಆಗೇ ಇದೆ. ಬಟ್ ಇಷ್ಟು ಪ್ರಾಪರ್ಟೀಸ್ಗಳು ಖಾಲಿ ಇದ್ರೂ ಕೂಡ ಯಾಕೆ ಪ್ರೈಸ್ಗಳು ಜಾಸ್ತಿ ಆಗ್ತಾ ಇದೆ ಅಂದ್ರೆ, ಇಟ್ ಈಸ್ ಬಿಕಾಸ್ ಆಫ್ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ. ಈ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು FSI ಬಗ್ಗೆ ತಿಳ್ಕೋಬೇಕು. FSI ಅಥವಾ ಫ್ಲೋರ್ ಸ್ಪೇಸ್ ಇಂಡೆಕ್ಸ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅದರ ಹೈಟ್ ಲಿಮಿಟ್ ಎಷ್ಟಿರಬೇಕು ಅಂತ ಗೌರ್ಮೆಂಟ್ ರೂಲ್ ಸೆಟ್ ಮಾಡಿದ್ದಾರೆ. ಬೇರೆ ದೇಶಗಳು ಲೈಕ್ ಟೋಕಿಯೋದಲ್ಲಿ FSI ಲಿಮಿಟ್ 20, ಸಿಂಗಾಪುರಲ್ಲಿ 25, ಆದರೆ ನಮ್ಮ ಮುಂಬೈಯಲ್ಲಿ 1.3 to 3 ಹಾಗೂ ಬೆಂಗಳೂರಲ್ಲಿ 2 to 4 FSI ಲಿಮಿಟ್ ಮಾತ್ರ ಇರೋದು. ಫಾರ್ ಎಕ್ಸಾಂಪಲ್, ನಮ್ಮ ಬೆಂಗಳೂರಿನ ಆವರೇಜ್ FSI ಲಿಮಿಟ್ 3 ಅಂತ ತಗೊಂಡ್ರೆ 1000 ಸ್ಕ್ವೇರ್ ಫೀಟ್ ಪ್ಲಾಟ್ ಅಲ್ಲಿ 3000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ನ ಮಾತ್ರ ಕಟ್ಬೋದು. ಆದ್ರೆ ಬಿಲ್ಡರ್ಸ್ಗಳು ಸುಮ್ಮನೆ ಇರ್ತಾರ, ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡಿ 1-2 ಫ್ಲೋರ್ ಜಾಸ್ತಿ ಹಾಕ್ಬಿಡ್ತಾರ. ಇದು ನಮ್ಮ ಇಂಡಿಯಾ. ಹೊಡಿರಿ ಚಪ್ಪಾಳೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಸೊ FSI ಲಿಮಿಟ್ ಜಾಸ್ತಿ ಇರೋದ್ರಿಂದ ಡಿಮ್ಯಾಂಡು ಜಾಸ್ತಿ ಆಗುತ್ತೆ, ಸ್ಕೇರ್ಸಿಟಿನೂ ಜಾಸ್ತಿ ಆಗುತ್ತೆ. ರಿಯಲ್ ಎಸ್ಟೇಟ್ ನ ಬೇಸಿಕ್ ರೂಲ್ ಏನಂತಂದ್ರೆ, ಡು ನಾಟ್ ಟ್ರಸ್ಟ್ ಎವ್ರಿಥಿಂಗ್ ಸೆಟ್ ಬೈ ಬಿಲ್ಡರ್ಸ್. ಸಮ್ಟೈಮ್ಸ್ ಬಿಲ್ಡರ್ಸ್ಗಳು ಏನಂತಾರೆ ಅಂದ್ರೆ, ಸಮ್ಟೈಮ್ಸ್ ಅಲ್ಲ, ಮೋಸ್ಟ್ ಆಫ್ ದ ಟೈಮ್ಸ್ ಏನಂತಾರೆ ಅಂದ್ರೆ, 1100 ಸ್ಕ್ವೇರ್ ಫೀಟ್ ಇರುವಂತ ಪ್ರಾಪರ್ಟಿ 1400 ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಸೇಲ್ ಮಾಡಕ್ ಬರ್ತಾರೆ. ಸೊ ಬೇಸಿಕಲಿ ನಾವು ಫ್ಲಾಟ್ ಒಳಗಡೆ ಇರುವಂತ ಏರಿಯಾದಲ್ಲಿ ವಾಲ್ ಥಿಕ್ನೆಸ್ ನ ಮೈನಸ್ ಮಾಡಿದ್ರೆ ನಮಗೆ ಸಿಗುವಂತದೇ ಕಾರ್ಪೆಟ್ ಏರಿಯಾ. ಸೊ ಆ ಕಾರ್ಪೆಟ್ ಏರಿಯಾಗೆ ವಾಲ್ಸ್, ಬಾಲ್ಕನಿ, ಯುಟಿಲಿಟಿ ಎಲ್ಲ ಆಡ್ ಮಾಡಿದ್ರೆ ನಮಗೆ ಬಿಲ್ಟ್ ಅಪ್ ಏರಿಯಾ ಸಿಗುತ್ತೆ. ಯೂಶಲಿ ಬಿಲ್ಟ್ ಅಪ್ ಏರಿಯಾ ಕಾರ್ಪೆಟ್ ಏರಿಯಾಗಿಂತ 10 to 15% ಜಾಸ್ತಿನೇ ಇರುತ್ತೆ. ಇಲ್ಲಿ ನಂಬರ್ಸ್ಗಳು ಆಚೆ ಈಚೆ ಮಾಡಿ ಹೇಳ್ತಾರೆ, ಬಿ ಅವೇರ್ ಆಫ್ ಇಟ್. ಬಟ್ ಬ್ರೋ, FSI ಲಿಮಿಟ್ನ ಜಾಸ್ತಿ ಮಾಡಿ ಡಿಮ್ಯಾಂಡ್ ಅಂಡ್ ಸಪ್ಲೈನ ಬ್ಯಾಲೆನ್ಸ್ ಮಾಡಿಕೊಂಡು ಜಾಸ್ತಿ ಮನೆ ಕಟ್ಟಿ ಅಫೋರ್ಡೆಬಲ್ ಪ್ರೈಸಲ್ಲಿ ಮನೆ ಸೇಲ್ ಮಾಡ್ಬೋದಲ್ಲ ಅಂತ ನೀವು ಕೇಳ್ಬೋದು. ಬಟ್ ಇದಕ್ಕೆ ಮೇಜರ್ ಪ್ರಾಬ್ಲಮ್ ಇರೋದು ಗೌರ್ಮೆಂಟ್. ಇಂಡಿಯಾದಲ್ಲಿ ಸ್ಟೇಟ್ ಹಾಗೂ ಮುನಿಸಿಪಾಲಿಟಿ ಗೌರ್ಮೆಂಟ್ ರಿಯಲ್ ಎಸ್ಟೇಟ್ ರೆವಿನ್ಯೂ ಮೇಲೆ ಹೈಲಿ ಡಿಪೆಂಡೆಂಟ್ ಆಗಿದ್ದಾರೆ. ಲೈಕ್ ಪ್ರಾಪರ್ಟಿ ಟ್ಯಾಕ್ಸ್, ಸ್ಟ್ಯಾಂಪ್ ಡ್ಯೂಟಿ, ಡೆವಲಪ್ಮೆಂಟಲ್ ಚಾರ್ಜಸ್ ಎಲ್ಲ ಸೇರಿ 30 to 40% ಆಫ್ ರೆವೆನ್ಯೂ ಮುನಿಸಿಪಾಲಿಟಿ ಬಜೆಟ್ಗೆ ಹೋಗ್ತಾ ಇದೆ. ಅಂದರೆ ನೀವು 1 ಕೋಟಿ ಮನೆನ ಪರ್ಚೇಸ್ ಮಾಡಿದ್ರೆ ಗೌರ್ಮೆಂಟ್ಗೆ ಈಸಿಲಿ 7 to 8 lakhs ಹೋಗ್ತಾ ಇದೆ. ಅಂಡ್ 2-3 ಲಕ್ಷ ಟೇಬಲ್ ಕೆಳಗಡೆಯಿಂದನೂ ಹೋಗುತ್ತೆ. ಜಸ್ಟ್ ಇಮ್ಯಾಜಿನ್, ಪ್ರಾಪರ್ಟಿ ಪ್ರೈಸ್ಗಳು 30% ಡೌನ್ ಆದರೆ ಗೌರ್ಮೆಂಟ್ಗೆ ರೆವೆನ್ಯೂ ಕೂಡ ಡ್ರಾಪ್ ಆಗುತ್ತೆ. ಅಂಡ್ ಗೌರ್ಮೆಂಟ್ ಇಷ್ಟು ರಿಸ್ಕ್ ತಗೊಳ್ಳಲ್ಲ ಅಂತ ಅನ್ಕೊಳ್ತೀನಿ. ಇದ್ರ ಜೊತೆ ಮೇಜರ್ ಪ್ರಾಬ್ಲಮ್ ಅಂದರೆ ಅದು ಬ್ಲ್ಯಾಕ್ ಮನಿ.
ಇಂಡಿಯನ್ ರಿಯಲ್ ಎಸ್ಟೇಟ್ ಇಸ್ ದ ಸೇಫೆಸ್ಟ್ ಪ್ಲೇಸ್ ಟು ಪಾರ್ಕ್ ಬ್ಲ್ಯಾಕ್ ಮನಿ ಅಂತ ಹೇಳ್ತಾರೆ. ಇವಾಗ ಸ್ವಲ್ಪ ಪೇಮೆಂಟ್ ನ ಚೆಕ್ ಅಲ್ಲಿ ಕೊಡ್ತಾರೆ, ಇನ್ನೊಂದ್ ಸ್ವಲ್ಪ ಬ್ಲ್ಯಾಕ್ ಅಲ್ಲಿ ಕೊಡ್ತಾರೆ. ಸೊ ಆನ್ ಪೇಪರ್ ಪ್ರೈಸ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂಗಿಂತ ಕಮ್ಮಿ ಇರುತ್ತೆ. ಸೊ ಇದೇ ಒನ್ ಆಫ್ ದ ರೀಸನ್ ಪ್ರೈಸ್ ಇನ್ಫ್ಲೇಟ್ ಆಗೋದಕ್ಕೆ. ಸೊ ನಾವು ಬೆಂಗಳೂರಲ್ಲಿ ಒಂದು ಫ್ಲಾಟ್ ತಗೋಬೇಕು ಅಂತಂದ್ರೆ ನಿಮ್ಮ EMI ಟು ಇನ್ಕಮ್ ರೇಷಿಯೋ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. EMI ಟು ಇನ್ಕಮ್ ರೇಷಿಯೋ ಅಂತಂದ್ರೆ ಎಷ್ಟು ಪರ್ಸೆಂಟೇಜ್ ಆಫ್ ನಿಮ್ಮ ಮಂತ್ಲಿ ಇನ್ಕಮ್ ಹೋಮ್ ಲೋನ್ ಇಂಟ್ರೆಸ್ಟ್ ಪೇ ಮಾಡೋಕ್ಕೆ ಹೋಗ್ತಾ ಇದೆ ಅಂತ. ಸೊ ಆವರೇಜ್ ಹೋಮ್ ಲೋನ್ EMI ಟು ಇನ್ಕಮ್ ರೇಷಿಯೋ ಬೆಂಗಳೂರಲ್ಲಿ 61% ಇದೆ. ಗ್ಲೋಬಲ್ ರೆಕಮೆಂಡೆಡ್ ರೇಷಿಯೋ ಈಸ್ 30%. ಎನಿಥಿಂಗ್ ಅಬೌವ್ 50% ಈಸ್ ಕನ್ಸಿಡರ್ ಆಸ್ ಫೈನಾನ್ಷಿಯಲ್ ಸ್ಟ್ರೆಸ್. ಮೇ ಬಿ ಫ್ಯೂಚರಲ್ಲಿ ನಿಮಗೆ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಇಷ್ಟ ಇರುತ್ತೆ, ಅಥವಾ ನಿಮ್ಮದೇ ಒಂದು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತ ಆಸೆ ಇರುತ್ತೆ. ಬಟ್ ಈ ಹೋಮ್ ಲೋನ್ ನಿಮ್ಮ ಎಲ್ಲ ಡ್ರೀಮ್ಗಳನ್ನ ತಡಿತಾ ಇರುತ್ತೆ. ಸೊ ನಾನಿವಾಗ ಮನೆನ ಪರ್ಚೇಸ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಮನೆನೇ ನಿಮ್ಮನ್ನ ಪರ್ಚೇಸ್ ಮಾಡದೇ ಇರಲಿ ಅಂತ ಹೇಳ್ತಾ ಇದ್ದೀನಿ. ದಟ್ಸ್ ಆಲ್ ಫ್ರಮ್ ಮೈ ಸೈಡ್ ಗೈಸ್. ಈ ವಿಡಿಯೋ ನಿಮಗೆ ವ್ಯಾಲ್ಯೂಬಲ್ ಅನ್ಸಿದ್ರೆ ಲೈಕ್ ಮಾಡಿ, ಹಾಗೆ ಇದೇ ತರ ಬಿಸ್ನೆಸ್ ಹಾಗೂ ಫೈನಾನ್ಸ್ ಕಂಟೆಂಟ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನೇ ನಮಗೆ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.